ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಕಾವೇರಿ ಜೈಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದನ್ನೇ ಯೋಚನೆ ಮಾಡಿಕೊಂಡು ತರಕಾರಿ ಹೆಚ್ಚುತ್ತಾ ಇರ್ತಾಳೆ. ಅವಳ ಗೆಳತಿನೂ ಕೇಳ್ತಾಳೆ, ಕಾವೇರಿ ತರಕಾರಿ ತಂದು ಹಾಕು ಅಂತ. ಆದರೆ ಕಾವೇರಿ ತರಕಾರಿ ಹೆಚ್ಚಿ ಪಾತ್ರೆ ಒಳಗೆ ಹಾಕಲ್ಲ, ಕೆಳಗೆಲ್ಲ ಬೀಳಿಸ್ಬಿಡ್ತಾಳೆ. ಅಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಅಲ್ಲ ಕಾವೇರಿ, ನೀನು ಯಾವತ್ತೂ ಹಿಂಗಿಲ್ಲಲ್ಲ, ಏನಾಗಿದೆ, ಯಾಕೆ ಈ ಥರ ಯೋಚನೆ ಮಾಡ್ತಿದ್ಯಾ? ಏನಾದ್ರು ಬೇಡವಾಗಿದ್ದು ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ಅಥವಾ ನೀನು ಇಷ್ಟು ಹೆದರುತ್ತಿದ್ಯಾ ಅಂದರೆ ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತ ಅವಳ ಗೆಳತಿ ಕೇಳ್ತಾಳೆ. ಅಷ್ಟೊತ್ತಿಗೆ ಜೈಲರ್ ಬಂದು, ಏನು ಕಾವೇರಿನ ಇಷ್ಟು ಪ್ರಶ್ನೆ ಮಾಡ್ತಿದ್ಯಲ್ಲ, ಈ ಥರ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಿದ್ದಾಗ ಕಾವೇರಿ ಆ ಥರ ಯಾವತ್ತೂ ಮೋಸ ಮಾಡಲ್ಲ ಅಂತ ಗೊತ್ತು ತಾನೆ ಅಂತ ಜೈಲರ್ ಹೇಳೋತ್ತಿಗೆ ಕಾವೇರಿ ಮುಖ ತುಂಬ ಸಣ್ಣಕ್ಕಾಗುತ್ತೆ. ಅದನ್ನೆಲ್ಲ ಅವಳ ಗೆಳತಿ ನೋಡ್ತಾನೆ ಇರ್ತಾಳೆ. ಕಾವೇರಿ, ಯಾಕೆ ತುಂಬ ಸುಸ್ತಂಗೆ ಕಾಣ್ತಿದ್ಯಲ್ಲ, ಹೋಗು ಕ್ಲಿನಿಕ್ಕಿಗೆ ಹೋಗಿ ಮಾತ್ರೆ ತಗೊಂಡು ರೆಸ್ಟ್ ಮಾಡು. ಅದು ಅಲ್ಲದೆ ಎರಡೆರಡು ಕೆಲಸನ ವಹಿಸ್ಕೊಂಡಿದೀಯ, ಹಾಗಾಗಿ ನಿನಗೆ ತುಂಬ ಸುಸ್ತಾಗಿರಬೇಕು, ಹೋಗು ಕಾವೇರಿ ಅಂತ ಜೈಲರ್ ಹೇಳಿ ಕಳಿಸ್ತಾರೆ. ಕಾವೇರಿ ಸರಿ ಅಂತ ಅವಳ ಗೆಳತಿ ಮುಖ ನೋಡಿ ಸೀದಾ ಹೋಗ್ತಾಳೆ. ಅವಳು ಯೋಚನೆ ಮಾಡ್ತಿರ್ತಾಳೆ, ಕಾವೇರಿ ಯಾವತ್ತೂ ಈ ಥರ ಇರಲಿಲ್ಲ, ಇವಳೇನೋ ತಪ್ಪು ಮಾಡೋಕ್ಕೆ ಹೊರಟಿದ್ದಾಳೆ, ಹಾಗಾಗಿ ಈ ಥರ ಮುಖ ಆಗಿದೆ ಅಂತ ಯೋಚನೆ ಮಾಡ್ಕೊಂಡಿರ್ತಾಳೆ. ಇಲ್ಲಿ ಸ್ಕೂಲಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಎಲ್ಲರೂ ರೆಡಿಯಾಗಿ ರನ್ನಿಂಗ್ ರೇಸಿಗೆ ಓಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಆದರೆ ನಮ್ಮ ರಾಣಿ ಮಾತ್ರ ಕೆಳಗೆ ಬಿದ್ದುಬಿಡ್ತಾಳೆ. ಯಾಕಂದರೆ ಅವಳಿಗೆ ಮೊದಲೇ ಕಾಲಿಗೆ ಗಾಜು ತಾಗಿರುತ್ತೆ, ಓಡೋಕ್ಕೆ ಸಹ ಆಗಿರಲ್ಲ. ಆದರೂ ಬಾಲನ ಎನ್ಕರೇಜಿಂದ ಅವಳು ಓಡೋಕ್ಕೆ ಅಂತ ರೆಡಿಯಾಗಿರ್ತಾಳೆ. ಆದರೆ ಮಧ್ಯದಲ್ಲಿ ಅಲ್ಲೇ ಬಿದ್ದುಬಿಡ್ತಾಳೆ. ಈ ಕಡೆ ಪ್ರಿನ್ಸಿಪಾಲ್, ಟೀಚರೆಲ್ಲ ಕೂತವರೆಲ್ಲ ಎದ್ದುಬಿಡ್ತಾರೆ, ಅಯ್ಯೋ ನಮ್ಮ ರಾಣಿ ಬಿದ್ಲಲ್ಲ ಅಂತ. ಅಷ್ಟೊತ್ತಿಗೆ ಬಾಲ ಬಂದು, ರಾಣಿ ಕಮಾನ್, ನಿನಗಾಗುತ್ತೆ, ಓಡು ರಾಣಿ ಅಂತ ತುಂಬ ಅವನು ಚೇರ್ ಅಪ್ ಮಾಡ್ತಾನೆ. ಅಷ್ಟೊತ್ತಿಗೆ ರಾಣಿ ಕೊನೆಯದಾಗೂ ರನ್ನಿಂಗ್ ರೇಸಲ್ಲಿ ವಿನ್ ಆಗಿಬಿಡ್ತಾಳೆ. ಬಾಲಂಗಂತೂ ತುಂಬ ಖುಷಿಯಾಗಿಬಿಡುತ್ತೆ. ಓಡಿ ಬಂದು ಎತ್ಕೊಂಡು ಕುಂಡಾಡ್ಬಿಡ್ತಾನೆ. ಆವಾಗ ತೇಜು ಇದ್ದವನು, ಫ್ರೆಂಡ್, ನಾನು ಹೇಳಲಿಲ್ವಾ ನನ್ನನ್ನು ಬಿಟ್ಟರೆ ರಾಣಿನೇ ಈ ರೇಸಲ್ಲಿ ವಿನ್ ಆಗೋದು ಅಂತ. ಲೋಹಿತನಿಗಂತೂ ತುಂಬ ಸಿಟ್ಟಾಗಿಬಿಡ್ತಾಳೆ. ಈ ಕಡೆ ಸರಿ ಆಯಿತು, ಪ್ರಿನ್ಸಿಪಾಲ್ ಇನ್ನೇನು ಅನೌನ್ಸ್ಮೆಂಟ್ ಮಾಡ್ತಾರೆ, ಎಲ್ಲ ಹೋಗೋಣ ಅಂತ ಬಾಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಚಂದು ಲೋಹಿತನಿಗೆ ಹೇಳ್ತಾರೆ, ಯಾಕೆ ಲೋಹಿತ, ರಾಣಿ ವಿನ್ನಾದ್ಲು ಅಂತ ನಿನಗೆ ಹೊಟ್ಟೆ ಕಿಚ್ಚಾಗ್ತುಂಟಾ? ಯಾಕೆ ಶಾಕಿಂದ ನಿನಗೆ ಹೊರಗೆ ಬರೋಕ್ಕಾಗ್ತಿಲ್ವಾ? ಕುಡಿಯೋಕ್ಕೆ ಏನಾದ್ರು ನೀರು ತಗೊಂಬರಲಾ? ನನಗೆ ಗೊತ್ತುಂಟು, ಅವಳು ಶೂ ಅಲ್ಲಿ ನೀನೇ ತಾನೇ ಗಾಜಿನ ಪೀಸ್ ಇಟ್ಟಿದ್ದು, ಯಾಕೆ ಈ ಥರ ಮಾಡಿದೆ? ನಾವು ಯಾರಿಗಾರು ಉಪಯೋಗ ಆಗುವಂಗೆ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು, ಆದರೆ ಅವರಿಗೆ ಅನ್ಯಾಯ ಮಾಡೋಕ್ಕೆ ಹೋಗಬಾರ್ದು. ಈಗ ಅವಳ ಫ್ರೆಂಡು ಅದ್ರ ಎನ್ಕ್ವೈರಿ ಮಾಡಬೇಕು ಅಂತ ಇದ್ದಾರೆ, ಆವಾಗ ಏನಾದ್ರು ನೀನು ಸಿಕ್ಕಾಕಬೇಕು ಆಗುಂಟು ಅಂತ ಚಂದು ಹೇಳಿ ಅಲ್ಲಿಂದ ಹೋಗ್ತಾಳೆ. ಆದರೆ ಲೋಹಿತಂಗೆ ಮಾತ್ರ ಬುದ್ಧಿನೇ ಬರಲ್ಲ, ಮತ್ತೆ ರಾಣಿ ಮೇಲೆ ಸಿಟ್ಟು ಮಾಡಿಕೊಂಡೇ ಕೂರ್ತಾಳೆ. ಈ ಕಡೆ ಪ್ರಿನ್ಸಿಪಾಲು, ನಾವು 3 ಗೇಮ್ನ ಇಟ್ಟಿದ್ವು, 3 ಗೇಮಲ್ಲಿ 2 ಗೇಮ್ ವಿನ್ ಆದವರಿಗೆ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ವು. ಸೊ ಈ ಗೇಮಲ್ಲಿ ವಿನ್ ಆಗಿದ್ದು ರಾಣಿ ಅಂತ ಹೇಳಿ ರಾಣಿನ ಕರೆದು ಕ್ಯಾಶ್ ಪ್ರೈಸ್ ಕೊಟ್ಟು ಕಪ್ ಸಹ ಕೊಡ್ತಾರೆ. ಈ ಕಡೆ ಸರಳ ಮನೇಲಿ ರೆಡಿಯಾಗಿರ್ತಾಳೆ, ಯಾಕಂದರೆ ತೇಜು ಬರ್ಡೇಗೆ ಹೊರಡಬೇಕು ಅಂತ ತುಂಬ ರೆಡಿಯಾಗಿ ನಿಂತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಸತ್ಯ ಬಂದು, ಏನು ಇಷ್ಟು ಚೆನ್ನಾಗಿ ರೆಡಿಯಾಗಿಬಿಟ್ಟಿದ್ಯಾ, ಎಲ್ಲಿಗೆ ಹೊರಟಿದ್ದೀರಾ ಅಂದಾಗ, ನಿಮಗೆ ಮರ್ತೇ ಹೋಯ್ತಾ, ಇವತ್ತು ಲೋಹಿತಂದು ಫ್ರೆಂಡಿನ ಬರ್ಡೇ ಅಂತ ಅವ್ರು ನಿನ್ನೆ ತಾನೇ ಕರೆದು ಹೋಗಿದ್ರು. ಅಯ್ಯೋ ದೇವರೇ, ನನಗೆ ಮರ್ತೇ ಹೋಗಿದೆ, ಅದು ಅಲ್ಲದೆ ನನಗೆ ಬರೋಕ್ಕಾಗಲ್ಲ, ನನಗೆ ಅಂಗಡೀಲಿ ತುಂಬ ಕೆಲಸ ಉಂಟು, ನೀನು ಮಕ್ಕಳು ಹೋಗಿ ಬನ್ನಿ ಅಂದಾಗ, ಅಯ್ಯೋ ಏನು ನಿಮಗೆಲ್ಲ ಇದೆಲ್ಲ ಮರ್ತೇ ಹೋಗುತ್ತೆ, ಸರಿ ಆಯಿತು ಬಿಡಿ ಅಂತ ಈ ಕಡೆ ಚಂದು ಲೋಹಿತ ಹೊರಟ್ರ ಅಂತ ಹೊರಗೆ ಬರ್ತಾರೆ. ಅಯ್ಯೋ ಲೋಹಿತ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ಈ ಡ್ರೆಸ್ಸಲ್ಲಂತೂ ದೇವತೆ ಥರ ಕಾಣ್ತಿದ್ಯಾ, ಚಂದು ನೀನು ಚೆಂದ ಕಾಣ್ತಿದ್ಯಾ ಅಂತ ಹೇಳ್ತಾರೆ. ಆದರೆ ರಾಣಿ ಮಾತ್ರ ಹಳೆ ಬಟ್ಟೆನೇ ಹಾಕಿರ್ತಾಳೆ. ಸತ್ಯ ಬಂತು, ಯಾಕೆ ರಾಣಿ ಈ ಬಟ್ಟೆ ಹಾಕಿದ್ಯಾ, ಬೇರೆ ಯಾವ್ದಾದ್ರು ಬಟ್ಟೆ ಹಾಕ್ಬೋದಲ್ವ ಅಂದಾಗ, ಇಲ್ಲ ಮಾಮ, ನನ್ನ ಹತ್ರ ಚೆನ್ನಾಗಿರೋ ಬಟ್ಟೆನೇ ಇದೆ, ಅದು ಅಲ್ಲದೆ ನನಗೆ ಈ ಬಟ್ಟೆ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಸರಿ ಲೋಹಿತ, ನೀನಾರು ಅವಳಿಗೆ ಒಳ್ಳೆ ಬಟ್ಟೆ ಕೊಡು ಅಂದಾಗ, ಈ ಕಡೆ ಸರಳಂಗೆ ಮಾತ್ರ, ಅಯ್ಯೋ ನಿಮ್ಮ ಮಗಳು, ನಿಮ್ಮ ಸೊಸೆ ಹೀಗೆ ಇದ್ದರೆ ಚಂದ ಬಿಡಿ, ಅವಳಿಗೆ ಯಾಕೆ ಬಟ್ಟೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸತ್ಯ ಇದ್ದವನು, ಸರಿ ಹಾಗಾದರೆ ರಾಣಿ ಬಾ, ನಿನಗೆ ಪೇಟೆಗೆ ಹೋಗಿ ಒಂದು ಹೊಸ ಬಟ್ಟೆ ಕೊಟ್ಟು ಹಾಗೆ ನಿಮ್ಮನ್ನು ಕಳಿಸ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಾಣಿ ಇದ್ದಳು, ಬೇಡ ಮಾವ, ನೀವು ಈಗಾಗಲೇ ಅಮ್ಮನ್ನ ಬಿಡ್ಸೋಕ್ಕೆ ಅಂತ ದುಡ್ಡು ತುಂಬ ಬೇಕು, ಸುಮ್ಮನೆ ಇದಕ್ಕೆಲ್ಲ ಖರ್ಚು ಮಾಡಿದರೆ ವೇಸ್ಟ್ ಆಗುತ್ತೆ.
ಹೌದಲ್ಲ, ಅಮ್ಮನ ಕೇಸು, ಕೋರ್ಟು, ಕಚೇರಿ ಅಂದಾಗ ತುಂಬ ಅಮೌಂಟ್ ಬೇಕಾಗುತ್ತೆ ಅಂತ ಸತ್ಯ ಯೋಚನೆ ಮಾಡುವಾಗ, ತಡೀರಿ ಮಾವ ಅಂದ್ಕೊಂಡು ಈ ಕಡೆ ಸ್ಕೂಲಲ್ಲಿ ವಿನ್ ಆದ ಕ್ಯಾಶ್ ಪ್ರೈಸನ್ನ ಮಾವನಿಗೆ ಕೊಡ್ತಾಳೆ. ಅಷ್ಟೊತ್ತಿಗೆ ಸರಳ ಇದ್ದೋಳು, ಏ ರಾಣಿ, ಇಷ್ಟು ದುಡ್ಡು ಎಲ್ಲಿಂದ ಬಂತೆ? ಎಲ್ಲರೂ ಹೋಗಿ ಕಳ್ತನ ಮಾಡಿದೆ ಅಂತ ಜೋರು ಮಾಡ್ತಾಳೆ. ಸತ್ಯ ಇದ್ದವನು, ಏನು ಮಾತಾಡ್ತಿದ್ಯಾ, ನಮ್ಮ ರಾಣಿ ಕದ್ಯ ಥರ ಇದ್ದಾಳಾ ಅಂತ ಜೋರು ಮಾಡ್ತಾಳೆ. ಅಯ್ಯೋ ಯಾರಿಗೆ ಗೊತ್ತು, ಹೇಳು ಇಲ್ಲಿಂದ ಈ ದುಡ್ಡು ಎಲ್ಲಿಂದ ಬಂತು ಅಂತ ಜೋರು ಮಾಡಿ ಕೇಳುವಾಗ, ರಾಣಿ ಇದ್ದೋಳು, ಇವತ್ತು ನಮ್ಮ ಸ್ಕೂಲಲ್ಲಿ ಕಾಂಪಿಟೇಷನ್ ಇಟ್ಟಿದ್ರು, ಅದರಲ್ಲಿ 2ರಲ್ಲಿ ವಿನ್ ಆದವರಿಗೆ ಕ್ಯಾಶ್ ಪ್ರೈಸ್ ಇತ್ತು, ನಾನು ವಿನ್ ಆದೆ ಮಾವ, ಅದರಲ್ಲಿ ಸಿಕ್ಕಿದ್ದು ಅಂತ ಹೇಳ್ತಾರೆ. ಈ ಕಡೆ ಚಂದು ಸಹ ಹೇಳ್ತಾರೆ, ಆದರೆ ಏ ಲೋಹಿತ, ನಿನಗೆ ವಿನ್ ಆಗೋಕ್ಕಾಗಲಿಲ್ಲ ಅಂದಾಗ, ಇಲ್ಲ ಅಮ್ಮ, ಇವಳು ಬೇಕು ಅಂತ ವಿನ್ ಆಗಿದ್ದು, ಇವಳು ನ್ಯಾಮಾರಿ ಎಲ್ಲರೂ ವಿನ್ ಆಗಿದ್ದು ಅಂತ ಹೇಳ್ತಾಳೆ. ಚಂದುಗೆ ಸಿಟ್ಟು ಬಂತು, ಇಲ್ಲ ಅಮ್ಮ, ಆ ಥರ ಏನೂ ಇಲ್ಲ, ರಾಣಿ ಮೇಲೆ ಹೊಟ್ಟೆ ಕಿಚ್ಚಿಗೆ ಇವಳು ಏನೇನೋ ಹೇಳ್ತಿದ್ದಾಳೆ, ಪ್ರಿನ್ಸಿಪಾಲೇ ಅನೌನ್ಸ್ಮೆಂಟ್ ಮಾಡಿದ್ರು ರಾಣಿ ವಿನ್ ಆಗಿದ್ದಾಳೆ ಅಂತ ಹೇಳ್ತಾರೆ. ಸರಿ ಸರಿ, ಟೈಮ್ ಆಯಿತು, ಇನ್ನು ನೀವು ಹೊರಡಿ ಅಂತ ಈ ಕಡೆ ಆಟೋ ಮಾಡಿ ಸತ್ಯ, ರಾಣಿ, ಚಂದು, ಲೋಹಿತ ಹಾಗೆ ಸರಳನ್ನ ವರ್ಧನ್ ಮನೆ ಬರ್ಡೇ ಪಾರ್ಟಿಗೆ ಕಳಿಸ್ಬಿಡ್ತಾರೆ. ಈ ಕಡೆ ವರ್ಧ ರೆಡಿ ಆಗ್ತಾ ಇರ್ತಾನೆ. ಬಾಲ ಬಂದು, ಬಾಸು ರೆಡಿ ಹತ್ರ, ಇನ್ನು ಚಿಕ್ಕ ಬಾಸು ನಿಮ್ಮನ್ನು ಕರೀತಿದ್ದಾರೆ, ಬನ್ನಿ ಹೋಗೋಣ ಅಂದಾಗ, ನೀನೇನು ಮಾತಾಡ್ತಿದ್ಯಾ, ನೀನೆಷ್ಟು ಮೋಸಗಾರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಈ ಕಡೆ ಬಾಲಂಗೆ ವರ್ಧ ಸರಿ ಬೈತಾ ಇರ್ತಾನೆ. ಈ ಕಡೆ ಬಾಲನಿಗೆ ಅರ್ಥನೇ ಆಗ್ತಿರಲ್ಲ. ವರ್ಧ ಸರ್, ಯಾಕೆ ಈ ಥರ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರಾ, ಏನು ಹೇಳ್ತಿದ್ದೀರಾ ನೀವು, ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂಡಿದ್ದೀರಾ, ಅದಾರು ಹೇಳಿ ಅಂದಾಗ ವರ್ಧ ಹೇಳ್ತಾನೆ, ಹೌದಾ, ನಿನ್ನ ವಿಚಾರ ಗೊತ್ತಾಯಿತು ಅಂತ ಹಿಂಗೆ ಆಡ್ತಿದ್ಯಾ, ಯಾಕೆ, ನನಗೆ ಎಲ್ಲ ಗೊತ್ತಾಯಿತು, ನೀನೊಂದು ಕ್ಷಣನೂ ಈ ಮನೇಲಿ ಇರೋದು ಬೇಡ ಅಂತ ಈ ಕಡೆ ವರ್ಧ ಬಾಲನ ಹೊರಗೆ ಹಾಕ್ತಾ ಇದ್ದಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.